ಸುದೀಪ್ 200ಕ್ಕೆ ಆಗಿದೆ. ಇದರಲ್ಲಿ ಕಾಂತಿ ಹಾಕ್ಬಿಟ್ಟೈತೆ ಗೈಸ್. ಅದು ಸುಮ್ಮನೆ ಅಲರ್ಸ್ತೀನಿ ಆದ್ರೂ ಭಯ ಬಿಡ್ತಾನೆ ನೋಡ್ಕೊಂಡು ಗೈಸ್. ಜಿಮ್ಗೆ 11,000 ಕಟ್ಟವನೆ ಸುದೀಪ್. ಕಟ್ಟಿಬಿಟ್ಟು ಆರಾಮಾಗಿ ಮನೇಲಿ ಅವನೇ. ಸೊ ನನ್ನ ಗಾಡಿ ಪಂಚರ್ ಆಗಿಬಿಟ್ಟಿದೆ. ಕಮಾನ್ ಕಮಾನ್ ಅನ್ನ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ತುಂಬಾ ದಿವಸ ಆದ್ಮೇಲೆ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ತುಂಬಾ ಅಂದ್ರೆ ಆಲ್ಮೋಸ್ಟ್ ಜಾಸ್ತಿ ತುಂಬಾ ದಿನ ಆಗೋಯ್ತು. ಸೊ ಇವತ್ತಿನ ಸ್ಪೆಷಲ್ ವ್ಲಾಗ್ ಏನು ಅಂದ್ರೆ ಇವತ್ತು ಸುದೀಪ್ 200ಕ್ಕೆ ಆಗಿದೆ. ಸೊ ಅದಕ್ಕೆ ಇವಾಗ ಒಂದು ಚಿಕ್ಕ ಸೆಲೆಬ್ರೇಷನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊತಾ ಇದ್ದೀನಿ. ಸೊ ಲಾಸ್ಟ್ ಟೈಮು 150ಕ್ಕೆ ಆದಾಗ ಹೋಗಿದ್ದೆ. ಸೊ ಈ ಸತಿ 200ಕ್ಕೆ ಆದಾಗ ಹೋಗ್ತಾ ಇದ್ದೀನಿ. ಸೊ ಒಂದು ಚಿಕ್ಕ ಸೆಲೆಬ್ರೇಷನ್ ಸಡನ್ ಅಲ್ವಾ, ಅಂದರೆ ನನಗೆ ಸಡನ್ನು, ನನಗೆ ಗೊತ್ತಿರಲಿಲ್ಲ. ಇವಾಗ ಸಡನ್ ಆಗಿ ನೋಡಿದಾಗ 200ಕ್ಕೆ ಆಗಿತ್ತು. ಸೊ ಇವಾಗ ಒಂದು ಚಿಕ್ಕದಾಗಿ ಮಾಡಿಸಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದು ಒಂದು ಸ್ವಲ್ಪ ಎಕ್ಸಾಮ್ಸ್ ಇದೆ ನನಗೆ. ಸೊ ನಾನು ಇನ್ನೂ ಓದ್ತಾ ಇದ್ದೀನಲ್ವಾ, ಸೊ ಸ್ವಲ್ಪ ಎಕ್ಸಾಮ್ಸ್ ಇದೆ. ಎಕ್ಸಾಮ್ಸ್ ಆಗಿದ ತಕ್ಷಣ ಅದು ಇಂಪ್ಲಿಮೆಂಟ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಫಸ್ಟು ಬೇಕ್ರಿಗೆ ಹೋಗಿ ಕೇಕ್ ತೊಗೊಂಡು ಹೊರಡೋಣ. ಮತ್ತು ಇನ್ನೊಂದು ಮತ್ತೇನು ಅಂದರೆ ಲೈಕ್ 200K ಇಸ್ ನಾಟ್ ಎ ಸ್ಮಾಲ್ ಅಮೌಂಟ್. ಲೈಕ್ 200K ಅಂದರೆ 2 ಲ್ಯಾಕ್ ಅಮೌಂಟ್ ಅಲ್ಲ. 200K ಫಾಲೋವರ್ಸ್ ಇದು ಚಿಕ್ಕದೇನಲ್ಲ. ಸೊ 2 ಲಕ್ಷ ಫಾಲೋವರ್ಸು ಅದನ್ನು ಮಾಡಬೇಕಂದ್ರೆ ತುಂಬ 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 ಕಷ್ಟ ಬಿದ್ದಿದ್ದಾನೆ. ಸೊ ಅದೊಂದು ಡ್ರೀಮ್ ನಮಗೆ, ಬಟ್ ಅವ್ನು ಮಾಡಿದ್ದಾನೆ ಅಂದರೆ ತುಂಬ ಕಷ್ಟ ಬಿದ್ದಿದ್ದಾನೆ. ಸೊ ಮತ್ತು ಇನ್ನೊಂದು 2 ಮಾತು ಸುದೀಪ್ ಬಗ್ಗೆ ಹೇಳ್ಬೇಕಂದ್ರೆ, ಸೊ ಸುದೀಪು ಎಷ್ಟು 14Kನೋ 8K ಇದ್ದಾಗ ನನ್ನ ಫ್ರೆಂಡ್ ಆಗಿದ್ದು. ಸೊ ನಾನು ಆವಾಗ ಇನ್ನೂ ತುಂಬ ಸ್ಟಾರ್ಟಿಂಗ್ ಸ್ಟೇಜು, ಬಟ್ ತುಂಬ ಸಪೋರ್ಟ್ ಮಾಡಿದ್ದಾನೆ. ಸಪೋರ್ಟ್ ಇನ್ ದ ಸೆನ್ಸ್ ಅದು ಲೈಕ್ ನನಗೆ ವೀಡಿಯೋಸ್ ಎಡಿಟಿಂಗ್ ಅವನ ಹತ್ರನೇ ಕಲ್ತಿದ್ದು. ಸೆಕೆಂಡು ಮಿನಿ ವ್ಲಾಗ್ ಹೆಂಗೆ ಮಾಡೋದು, ಇಲ್ಲಿ ವಾಯ್ಸ್ ಹೆಂಗೆ ಕೊಡೋದು ಅಂತೆಲ್ಲ ಅವನ ಹತ್ರನೇ ಕಲ್ತಿರೋದು. ಸೊ ತುಂಬ ಗೈಡ್ ಮಾಡ್ತಾನೆ. ಇಲ್ಲಿ ತಪ್ಪು ಮಾಡ್ತಾ ಇದ್ದೆ, ಇದು ಮಾಡೋಕ್ಕೆ ಹೋಗ್ಬೇಡ, ನೆಕ್ಸ್ಟ್ ಟೈಮ್ ಇದು ತಪ್ಪು ರಿಪೀಟ್ ಮಾಡೋಕ್ಕೆ ಹೋಗ್ಬೇಡ, ಈ ಥರ ಮಾಡು ಆ ಥರ ಮಾಡು, ತುಂಬ ಗೈಡ್ ಮಾಡ್ತಾನೆ. ಸೊ ಈಸ್ ವೆರಿ ಸಪೋರ್ಟ್ಫುಲ್ ನನಗೆ. ಸೊ ಬನ್ನಿ ಇವಾಗ ಫಸ್ಟು ಕೇಕ್ ತೊಗೊಂಡು ಒಂದು ಸ್ಪ್ರೇ ತೊಗೊಂಡು ಹೋಗೋಣ. ಸೊ ಲಾಸ್ಟ್ ಟೈಮ್ ಅಂತೂ ಆ ಸ್ಪ್ರೇ ತೊಗೊಂಡೋಗಿ ನನ್ನ ಮೇಲೇ ರಿವರ್ಸ್ ಆಗೋಯಿತು, ಬಟ್ ಈ ಸತಿ ರಿವರ್ಸ್ ಆಗೋ ಚಾನ್ಸೇ ಇಲ್ಲ. ಸೊ ಬನ್ನಿ ಫಸ್ಟು ಬೇಕಿಗೆ ಹೋಗೋಣ. ಆ್ಯಂಡ್ ಇನ್ನೊಂದು ಮತ್ತೇನಂದರೆ, ಸೊ ನನ್ನ ಗಾಡಿ ಪಂಚರ್ ಆಗಿಬಿಟ್ಟಿದೆ. ಸೊ ಇವಾಗ ಸಡನ್ನಾಗಿ ಇವಾಗ ನೋಡ್ತಾ ಇದ್ದೀನಿ ನನ್ನ ಗಾಡಿ ಪಂಚರ್ ಆಗಿರೋದನ್ನ. ಸೊ ಅದಕ್ಕೆ ಇವಾಗ ಪಾಂಡೆಗೆ ಫೋನ್ ಮಾಡಿದ್ದೀನಿ. ಪಾಂಡೆ ಹತ್ರ ಹೋಗಿ ಒಂದು ಗಾಡಿ ಇಸ್ಕೊಂಡು ಹೋಗಬೇಕು. ಸೊ ಪಾಂಡೆ ಹತ್ರ ಹೋಗೋ ತನಕ ಯಾರ ಕೆಲವರು ಡ್ರಾಪ್ ಹಾಕ್ಸ್ಕೊಬೇಕು. ಸೊ ಅವ್ನು ಜಿಮ್ ಟ್ರೈನರ್ ಅಲ್ವಾ, ಅಲ್ಲಿ ಯಾರಿಗೋ ಪರ್ಸನಲ್ ಟ್ರೈನಿಂಗ್ ಕೊಡ್ತಾ ಇದ್ದಾನೆ. ಸೊ ಬರೋಕ್ಕಾಗಲ್ಲ, ಯಾರ ಹತ್ರ ಆದರೂ ಡ್ರಾಪ್ ಹಾಕ್ಸ್ಕೊ ಬೀಗ ಕೊಡ್ತೀನಿ ಅಂದ. ಸೊ ಫಸ್ಟ್ ಇವಾಗ ಯಾರ ಹತ್ರ ಆದರೂ ಡ್ರಾಪ್ ಹಾಕ್ಸ್ಕೊಂಡು ಪಾಂಡೆ ಗಾಡಿ ಎತ್ಕೊಂಡು ನೆಕ್ಸ್ಟ್ ಬೇಕ್ರಿಗೆ ಹೋಗಿ ಆಮೇಲೆ ಸುದೀಪ್ ಅವ್ರ ಮೇಲೆ ಹೊರಡಬೇಕು. ಬನ್ನಿ ಹೋಗೋಣ ಗೈಸ್. ಇವಾಗ ಫೈನಲಿ ಪಾಂಡೆ ಇದೆ ಗಾಡಿ ಎತ್ಕೊಂಡಿದ್ದೀನಿ. ಸೊ ಬನ್ನಿ ಇವಾಗ ಹೊರಡೋಣ. ಸೊ ಗೈಸ್ ಫೈನಲಿ ಆ ಕೇಕ್ ತೊಗೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಇವಾಗ ಒಂದು ಸ್ಪ್ರೇ ತೊಗೊಂಡು ಡೈರೆಕ್ಟ್ ಸುದೀಪ್ ಅವ್ರ ಮನೆಗೆ ಹೊರಡೋದೆ. ಸೊ ನೆಕ್ಸ್ಟು ಡೈರೆಕ್ಟ್ ಸುದೀಪ್ ಅವ್ರ ಮನೆಗೆ ಹೋದಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಗೈಸ್ ಫೈನಲಿ ಹಂಗೆ ಹೋಗೋದ್ರಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇವಾಗ ಡೈರೆಕ್ಟ್ ಸುದೀಪ್ ಮನೆ ಹತ್ರನೇ ಸ್ಟಾಪು. ಬನ್ನಿ, ಆವಾಗಿಂದ 3ನೇ ಸತಿ ಹೇಳ್ತಾ ಇರೋದು. ಬನ್ನಿ ಈ ಸತಿ ಪಕ್ಕ ಅಲ್ಲೇ. ಗೈಸ್ ಫೈನಲಿ ಸುದೀಪ್ ಅವ್ರ ಮನೆ ಇವಾಗ ರೀಚ್ ಆಗಿರ್ತೀನಿ. ಸೊ ಗೊತ್ತಿಲ್ಲ ಸುದೀಪ್ ಏನು ಮಾಡ್ತಾ ಇರ್ತಾನೆ. ಮೋಸ್ಟ್ಲಿ ನನ್ನ ಪ್ರಕಾರ ಎಡಿಟಿಂಗ್ ಮಾಡ್ತಾ ಇರ್ತಾನೆ. ನಾನು ಬರ್ತೀನಿ ಅಂತ ಐಡಿಯಾ ಇರಲ್ಲ ಅನ್ಕೊಂತೀನಿ. ಲಾಸ್ಟ್ ಟೈಮ್ ನೆನಪಿರಲ್ಲ ಅಷ್ಟು. ಸೊ ಆಂಟಿಗೆ ಕಾಲ್ ಮಾಡಿದ್ದೆ, ಎಲ್ಲೂ ಹೋಗಲ್ಲ ಮನೇಲೇ ಇರ್ತೀನಿ ಅಂದರು. ಸೊ ಅದಕ್ಕೆ ಅವ್ನಿಗೆ ಹೇಳ್ಬೇಡಿ ಬರ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಬನ್ನಿ ಫಸ್ಟ್ ನಮ್ಮ ಮೊಸರು ಎತ್ಕೊಂಡ್ಬಿಡೋಣ. ಫಸ್ಟ್ ನಮ್ಮ ಮೊಸರು ಎತ್ಕೊಂಡು ಇವಾಗ ಡೈರೆಕ್ಟಾಗಿ ಹೊರಡೋದು. ಆಂಟಿ ಇಲ್ಲೇ ಇದ್ದಾರೆ. ನಾನು ಮೋಸ್ಟ್ಲಿ ಎಡಿಟಿಂಗ್ ಮಾಡ್ತಾ ಇರ್ತಾನೆ ಅವನು. ನಾನು ಬಂದಿರೋದು ಐಡಿಯಾನೇ ಇಲ್ಲ. ಡೈರೆಕ್ಟ್ ಹೋಗಿದ ತಕ್ಷಣ ಬಿಡ್ತೀನಿ ನೋಡಿ ಇವಾಗ. ಕನಸು ಕಂಡೆ ನಾನು. ಏನೇನು ಪ್ರಾಬ್ಲಮ್ಮು? ಹ್ಯಾಪಿ 200K. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಕಂಗ್ರ್ಯಾಚುಲೇಷನ್ಸ್. ನೋಡಿ ನಾನು ಹೇಳ್ದೆ ಅಲ್ವಾಗ, ಸುದೀಪ್ ಪಕ್ಕ ಎಡಿಟಿಂಗ್ ಮಾಡ್ತಾ ಇರ್ತಾನೆ. ಇನ್ನು ಸೈಲೆಂಟಾಗಿ ರೂಮಲ್ಲಿ ಒಂದು ಪಾಡಕ್ಕೆ ಒಂದು ಲಾಸ್ಟ್ ಟೈಮ್ ಇದೇ ಆಗಿದಲ್ವಾ ನೋಡಿ. ಸೊ ಈ ಸೆಲೆಬ್ರೇಷನ್ ಬಂದು ನಂದು ಮತ್ತೆ ಸುರಕ್ಷಾ ಅವ್ರ ಕಡೆಯಿಂದ. ಅವ್ರು ಮಂಗಳೂರಲ್ಲಿ ಇದ್ದಾರೆ.
ನನಗೆ ಅಡ್ರೆಸ್ ಕೇಳಿದ್ರು ಕೇಕ್ ಕಳ್ಸ್ಕೊಡ್ತೀನಿ ಅಂತ. ಅಡ್ರೆಸ್ ಹೇಳಕ್ ಬಂದಿಲ್ಲ. ಆಮೇಲೆ ಓಕೆ ನಾನೇ ಹೋಗಿ ಮಾಡಿಸ್ತೀನಿ ಅಂದೆ. ಗೈಸ್ ಲಾಸ್ಟ್ ಟೈಮ್ ಯಾವ ಮಾರ್ಬಿಟ್ಟಿದ್ದ, ಈ ಸತಿ ಅದೇ ಮಿಸ್ಟೇಕ್ ಕರೆಕ್ಟ್ ಮಾಡ್ಕೊಂತೀನಿ ಕರೆಕ್ಟ್ ಆಗಿ. ಇಲ್ಲ ಅದು ಚೆನ್ನಾಗೈತಾ ಇಲ್ವಾ ಅಂತ ವರ್ಕ್ ಮಾಡ್ಕೊಡ್ತೀನಿ. ನನ್ ಮೇಲೆ ಆಣೆ ಇಟ್ಟು ಇರ್ಲಿ ಏನು ಹೋದ್ರೆ ನಾನು ಬೆಳಗ್ಗೆನೆ ಅವನಿಗೆ ಬೆಳಗ್ಗೆ ಅಲ್ಲ ಲೈಕ್ ಈವ್ನಿಂಗ್ಗೆ ಕಾಲ್ ಮಾಡಿ ಕೇಳಿದೆ ಎಲ್ಲಾದ್ರೂ ಹೋಗ್ತಾ ಇದೆಯಾ ಅಂತ. ಇಲ್ಲ ಅಂದ. ಆಮೇಲೆ ನೈಟ್ ಆಂಟಿ ನಂಬರ್ ನೈಟ್ ಆಂಟಿ ನಂಬರ್ ಇಸ್ಕೊಂಡೆ. ಅದು ಮೋಸ್ಟ್ಲಿ ಎಲ್ಲೋ ಒಂದ್ ಕಡೆ ದೊಡ್ಡ ಬಂದಿರ್ತೈತೆ ಅನ್ಕೊಂಡೆ. ಆದ್ರೂ ಡೌಟ್ ಇಲ್ಲ ಗೈಸ್, ಸದ್ಯ ಸಕ್ಸಸ್ಫುಲಿ ಸೆಕೆಂಡ್ ಟೈಮ್ ಈ ಥರನೇ ಸೇಮ್ ಆಗಿ ನಡೀತಾ ಇರೋದು. ಏನ್ ಹೇಳ್ತಾ ಸುದೀಪ್? ಇಲ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಪಾಪ ಗೈಸ್ ಲಾಸ್ಟ್ ಟೈಮ್ ನನ್ನ ಮುಖ ಹಿಂಗೆ ಮಾಡಿದ್ದು. ಲಾಸ್ಟ್ ಟೈಮ್ ಬಂದಿದ್ದು ಅವ್ನ ಸೆಲೆಬ್ರೇಷನ್ಗೆ ನನಗೆ ರಿವರ್ಸ್ ಆಗೋಯ್ತು. ಈ ಸತಿ ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ತೊಳೆ ಮಗ ತೊಳೆ. ಸೂಪರ್. ಲಾಸ್ಟ್ ಟೈಮ್ ಅಷ್ಟು ಎಫೆಕ್ಟ್ ಏನು ಮಾಡ್ದಿಲ್ಲ ನಮಗೆ ಈ ಸತಿ. ಬಿಡು ಕಣ್ಣು ಬಿಡು. ಅಲ್ಲಿ ನೋಡಿ ಗಾಯ್ಸ್, ಸುದೀಪ್ ನೆನ್ಸ್ಕೊಂತ ಇರ್ತಾನೆ ಒಟ್ನಲ್ಲಿ ಇವನ್ಗಂತ ಒಂದ್ ದಿವಸ ಐತೆ ಅಂತ. ಅದೊಂದ್ ದಿವಸ ಬರ್ಲಿ ನೋಡ್ಕೊಳೋದ. ಇವಾಗ ಬಂದಿದೆ ಎಂಜಾಯ್ ಮಾಡೋದ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಇದರಲ್ಲಿ ಖಾಲಿ ಹಾಕ್ಬಿಟ್ಟೈತೆ ಗೈಸ್. ಆದ್ರೂ ಸುಮ್ಮನೆ ಅಲಾಡ್ಸ್ತೀನಿ, ಆದ್ರೂ ಭಯ ಬೀಳ್ತಾನೆ ನೋಡ್ಕೊಳ್ಳಿ. ವೈಟಿಂಗ್. ಇನ್ನೇನು ಲಾಸ್ಟ್ ಟೈಮ್ ಧಮಾಕ ಇದು. ಏನು ಮಾಡಕ್ಕಾಗಲ್ಲ, ಸರೆಂಡರ್ ಆಯ್ತೀನಿ. ಬಂದೆ ಇಲ್ಲ ಖಾಲಿ ಗೈಸ್. ಇವಾಗ ಹಂಗೆ ನನ್ನ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಸೊ ಅದಕ್ಕೆ ಸುದೀಪ್ ಚಾರ್ಜ್ ಇಸ್ಕೊಂಡು ಇವಾಗ ಚಾರ್ಜ್ ಹಾಕಿದ್ದೀನಿ. ಸೊ ಅಂಕಲ್ ಬರ್ತಾವ್ರಂತೆ. ಸೊ ಅಂಕಲ್ ಬಂದಮೇಲೆ ಕೇಕ್ ಕಟಿಂಗ್ ಸೆಲೆಬ್ರೇಷನ್ ಆಮೇಲೆ ಮಾಡೋಣ. ಸೊ ಬನ್ನಿ ಇವಾಗ ಹೊರಡೋಣ. ಡೈಲಿ ಹೋಗ್ತೀನಿ ಗೈಸ್ ಜಿಮ್ಗೆ. ಡೈಲಿ ಅಯ್ಯೋ ನಾನ್ ಸ್ಟಾಪ್. ಈಗ ತಾನೇ ಸಂಜೆ 4 ಗಂಟೆ ಓಡ್ ಬಂದೆ. 4 ಗಂಟೆ ಓಡ್ ಬಂದೆ. ಗೈಸ್ ಜಿಮ್ಗೆ 11,000 ಕಟ್ಟವನೆ ಸುದೀಪ್. ಕಟ್ಬಿಟ್ಟು ಆರಾಮಾಗಿ ಮನೇಲಿ ಅವನೇ. ಬಂದೆ ಅದೇ ಗೊತ್ತು. ಈಗ ನಾನು ಹೇಳಿದ್ದೀನಿ ಅವ್ರಿಗೆ, ಅದೇನದು ಫಸ್ಟ್ ಟೈಮು ತಗೊಂಡಿದ್ನಲ್ಲ ಮಗ ಗೈಸ್. ಹೋದ್ ಸತಿ 1,000 ರೂಪಾಯಿ ತಿಂಗಳು ಕಟ್ಟಿದಾಗ 1,000 ರೂಪಾಯಿ ಕಟ್ಬಿಟ್ಟು ಆವಾಗ ಹೋಗಿಲ್ಲ ಜಿಮ್ಗೆ. ಈ ಸತಿ ಫುಲ್ ಫಾರ್ಮ್ ಬಂದು 11,000 ಕಟ್ಟವನೆ ಫೀಸು, ಆದ್ರೂ ಹೋಗಿಲ್ಲ. ಫುಲ್ ಸ್ಟಡಿ ಆಗಿದ್ದೆ. ಆ ಟ್ರೈನರ್ ಅಪ್ಸ್ಕೊಂಡ್ ಆಗ್ಬಿಟ್ಟ, ಬೋರ್ ಆಗ್ಬಿಟ್ಟು. ಇಲ್ಲ ಮತ್ತೆ ಪಿಕಪ್ ಕೊಡ್ತೀನಿ ನಾನು. ಸುದೀಪ್ ಒಂದ್ ಲೈನ್ ಹೇಳ್ತಾನೆ, ಅದೇನಂದ್ರೆ ನಾನ್ ಜಿಮ್ಗೆ ಹೋಗ್ಬೇಕಂದ್ರೆ ನಾನು ಹೋಗ್ಬೇಕು, ನಾನ್ ಡಿಪೆಂಡ್ ಆಗೋದನ್ನಕ್ಕೆ ಅಂತ. ಈ ಲೈನ್ ಅವನ ಮೇಲೆನೆ ಕೇಳಂದಿರಿ. ನಾನು ಟ್ರೈನರ್ ತಗೊಂಡಿದ್ನ, ಅವರು ಅಪ್ಸ್ಕೊಂಡ್ ಆಗ್ಬಿಟ್ರು. ಅಂದ್ರೆ ಅವರು ಟ್ರೈನ್ ನಮ್ಗೆ ಹೇಳ್ಕೊಡ್ತಾರೆ. ಅವರು ಕೆಲಸ ಬಿಟ್ಕೊಂಡು ಹೋಗ್ಬಿಟ್ರು. ಫುಲ್ ಜೋಶಲ್ಲಿ ಮಾಡ್ತಿದ್ದೆ ಅವ್ರ ಜೊತೆ. ಆಂಡ್ ಆ ಜಿಮ್ ಅಲ್ಲಿ ಒಂದು ಟ್ರೈನರ್ ಇಲ್ಲ ಅಂದ್ರೆ ಇನ್ನ ತುಂಬಾ ಟ್ರೈನರ್ ಇರ್ತಾರೆ. ಇವನ್ ಯಾಕೆ ಆ ಟ್ರೈನರ್ ಮೇಲೆ ಡಿಪೆಂಡ್ ಆಗವನೆ. ಟ್ರೈನರ್ ಯಾರು?
ಆ ಟ್ರೈನರ್ ಹತ್ರ ಹುಡುಗಿನ ಇಲ್ಲ 11,000 ಅದು ಒಂದ್ ತಿಂಗಳೆಲ್ಲ ವರ್ಷದೆಲ್ಲ ಕಟ್ಟಿರೋದು ಅಷ್ಟೇ. ಒಂದ್ ವಾರ ಹೋದ ಅಷ್ಟೇನೆ ಒಂದ್ ತಿಂಗಳು ಕಂಟಿನ್ಯೂಸ್ ಮನೆಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಜಿಮ್ಗೆ ಆ ಟೈಮಲ್ಲಿ ಸೇರಿದ್ದ ಬಿಟ್ಬಿಟ್ಟ, ಶಟ್ಲ್ಕಾಕ್ ಸೇರಿದ್ದ ಬಿಟ್ಬಿಟ್ಟ, 5 ಸತಿ ಫುಲ್ 1 ವರ್ಷದ ಫೀಸ್ ಕಡ್ದ ಬಿಟ್ಬಿಟ್ಟ. ಹಿಂಗೆ ಗಾಯ್ಸ್ ಎಲ್ಲ ಅರ್ಧಂಬರ್ಧ. ಇಲ್ಲಮ್ಮ, ಒಳ್ಳೆ ಪಾರ್ಟ್ನರ್ ಬೇಕು. ಗಾಯ್ಸ್ ಅವ್ನ್ ಡೈಲಾಗ್ ಒಂದಿತ್ತು ಗಾಯ್ಸ್, ಯಾರು ಬರ್ತಾರ ಇಲ್ಲ ನಾವೇನಕ್ಕೆ ಡಿಪೆಂಡ್ ಆಗೋದು, ನಾವ್ ಹೋಗ್ಬೇಕು ಅಂತ ಹೇಳ್ತಾ ಇದ್ದ ಸುದೀಪ್. ಯಾಕೆ ಇವಾಗ ಎಲ್ಲ ಟೈಮು ಅದಾಗುತ್ತೆ ಗೊತ್ತು, ಅದೇ ಇರ್ಬೇಕು. ಆದ್ರೆ ಏನ್ ಗೊತ್ತಾ, ಈಗ ಒಬ್ನೇ ಗಿಫ್ಟ್ ಹೊಡಿತಿರ್ತೀವಿ ಅನ್ಕೋ, ಎಲ್ಲ ಕಮಾನ್ ಕಮಾನ್ ಅಂತ ಕಮಾನ್ ಅಂತ ಜೋಶ್ ಬರ್ತಲ್ಲ. ನಾನು ನೀನು ನಿಮ್ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ನಾವೇನ್ ಮಾಡೋದ್ ಬೇಡ, ಅವ್ನ್ ಮಾಡ್ತಾರೆ. ಕಮಾನ್ ಅನ್ನ ಗೈಸ್. ಇವಾಗ ಅಂಕಲ್ಲು ಬಂದ್ರು, ಇವಾಗ ಬೇಗ ಸೆಲೆಬ್ರೇಷನ್ ಮಾಡಿಸ್ಬಿಟ್ಟು ಹೊರಡ್ಬೇಕು ನಾನು. ಬಿಕಾಸ್ ಪಾಂಡೆಗನ್ ಗಾಡಿ ಇಸ್ಕೊಂಡ್ ಬಂದಿರೋದು ನಾನು. ಅವನಿಗೆ ಟ್ರೈನು ಜಿಮ್ಮು 8 ಗಂಟೆ ಮುಗಿಯೋದು, ಆದ್ರೂ 8 ಒಳಗಡೆ ಬಾ, ನಾನು ಕಾಯ್ತಾ ಇರ್ತೀನಿ ಅಂತ. ಸೊ ಇವಾಗ ಬೇಗ ಸೆಲೆಬ್ರೇಷನ್ ಮುಗಿಸಿ ಬೇಗ ಹೊರಡೋಣ ಬನ್ನಿ, ಪಾಪ ಅವನು ಕಾಯ್ತಾ ಇರ್ತಾನೆ. ಸೊ ಗೈಸ್, ಈ ಸೆಲೆಬ್ರೇಷನ್ ಬಂದು ನನ್ನ ಕಡೆಯಿಂದ ಮತ್ತೆ ಸುರಕ್ಷಾ ಅವ್ರ ಕಡೆಯಿಂದ. ಸೊ ಅವ್ರು ಮಂಗಳೂರಲ್ಲಿದ್ರು, ಅಲ್ಲಿಂದ ನನಗೆ ಹೇಳಿದ್ದಕ್ಕೆ ಸೊ ಇವಾಗ ನಾನು ಅವ್ರು ಸೇರ್ಕೊಂಡು ಮಾಡಿಸಿರೋ ಥರ. ವಾಟ್ ಯು ಟೆಲ್? ಥ್ಯಾಂಕ್ ಯು ಫಾರ್ ಸುವಲ್ ಅಂಡ್ ಸುರಕ್ಷಾ. ಈ ಸದಾ ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ, ಸುವೆಲ್ ಮೇಲೆ ಯಾವಾಗ. ಆಲ್ ದ ಬೆಸ್ಟ್ ಚಿನ್ನ. ಥ್ಯಾಂಕ್ ಯು ಚಿನ್ನ. ಲವ್ ಯು ಚಿನ್ನ. ಥ್ಯಾಂಕ್ ಯು ಸುರಕ್ಷಾ ಅವರೇ, ಥ್ಯಾಂಕ್ ಯು. ನೀವು ಅಲ್ಲಿಂದ ಹೇಳಿ ಕೇಕ್ ಕಳಿಸ್ತೀನಿ ಅಂತೆಲ್ಲ ಎಫರ್ಟ್ ಹಾಕಿ ಹೇಳಿದ್ರಲ್ಲ, ಅಷ್ಟೇ ಸಾಕು, ಖುಷಿ ಆಯ್ತು. ಚಿನ್ನ ಕೊಟ್ಟಿದ್ದೀನಿ ಡಿಸ್ಪ್ಲೇ ಅಲ್ಲಿ ಸರಿಯಾಗಿ ಇವತ್ತು ಮಾತ್ರ. ನಾನ್ ಅದಕ್ಕೆ ಎದ್ದು ಬಟ್ಟೆ ಎಲ್ಲ ಆ ಕಡೆಗೆ ಅವಾಗ ನೋಡ್ಬೋದು ಅಮ್ಮ ಯಾಕೆ ಇಷ್ಟು ಫಾಸ್ಟ್ ನಿಮ್ಗೆ ಗೊತ್ತಾ, ನಾನು ಒಂದ್ಸರಿ ಒಂದ್ ಕಡೆ ನೋಡ್ತಿದ್ದೆ, ಅಲ್ಲೇ ನೋಡ್ತಾ ಇದ್ದೆ. ಗೈಸ್ ಫೈನಲಿ ಅಂಕಲ್ಲು ಆಂಟಿ ಇಬ್ರು ಬಂದಿದ್ದಾರೆ. ಇವಾಗ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡೋಣ. ಇದೇ ಆಗ್ಬೇಕಮ್ಮ. ಗೈಸ್ ಇಷ್ಟು ಜೋರಾಗಿ ಫ್ಯಾನ್ ಹಾಕಿದ್ರು, ದೇವ್ರು ಯಾಕೆ ಸುರಿತೈತೆ? ಟೆನ್ಷನ್. Fire went out, lights went down. When you feel lost in your shadow, don't feel alone, don't scream so loud. We are living in. ಥ್ಯಾಂಕ್ ಯು ಸೊ ಮಚ್. ಇದು ನಿಂದೆ. ಯಾಕೆ ಸುವೇಲ್ ಕೇಕ್ ತಿನ್ಸುವೇಲ್? ಗೈಸ್ ಭವಿತಾ ಅವ್ರ ಫ್ಯಾಮಿಲಿ ಇಲ್ಲ, ಅವರು ಎಂಗೇಜ್ಮೆಂಟ್ ಹೋಗಿದ್ದಾರೆ ಸಿರಾಗೆ. ಸೊ ಇಲ್ಲಾಂದ್ರೆ ಅವರೇ ಮಿಸ್ಸಿಂಗ್ ಇಲ್ಲಿ. ಇನ್ನೊಂದು ಫ್ಯಾಮಿಲಿ ಇದೆ, ಇನ್ನೊಂದು ಫ್ಯಾಮಿಲಿ ಮಿಸ್ಸಿಂಗ್ ಆಗಿದೆ. ಇವತ್ತು ನೈಟ್ ತುಂಬ ಲೇಟ್ ಆಗುತ್ತೆ. ಸೊ 200ಗೆ ಇವತ್ತಾಗಿತ್ತಲ್ಲ, ಇವತ್ತೇ ಮಾಡ್ಸಿದ್ರೆ ಒಳ್ಳೇದು ಅಂತ ಇವತ್ತೇ ಸ್ಪಾಟಲ್ಲಿ ಬಂದ್ಬಿಟ್ಟೆ. ಸೊ ಬನ್ನಿ ಅಷ್ಟೇ, ಇವಾಗ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವಾಗ ಸುದೀಪಿಗೆ ಬಾಯ್ ಹೇಳಿ ಬೇಗ ಮನೆಗೆ ಹೊರಡ, ನಾನು ಪಾಂಡೆ ಕಾಯ್ತಾ ಇರ್ತಾನೆ. ಓಕೆ ಬಾಯ್ 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 ಬಾಯ್, ಹುಷಾರು. ಥ್ಯಾಂಕ್ ಯು ಸೊ ಮಚ್. ಬೇಗ 500ಕ್ಕೆ 1 ಮಿಲಿಯನ್ ಮಾಡ. ನಂದು ಬೇಡ ಸುವೇಲ್, ನಿಂದು 20K ಆಗ್ಬೇಕು, ನಿಂದು 50K ಆಗ್ಬೇಕು, ನೀನ್ 100K ಮಾಡಬೇಕು. ಆಗಿರೋದು ಕೊಡ್ತೀನಿ ನೋಡು, ಟಕ ಟಕ ಟಕಾಯ್ಸು. ಕೊಡ್ತೀನಿ ಸ್ನೋ ಸ್ಪ್ರೇಗಳು ಅವಾಗ ಟಕ ಟಕ. ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಗೈಸ್ ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗೀತು. ಇವಾಗ ಸುದೀಪ್ಗೆ ಬಾಯ್ ಹೇಳಿ ಹೊಡ್ತಾ ಇದ್ದೀನಿ. ಸೊ ಬನ್ನಿ ಬೇಗ ಪಾಂಡೆ ಕಾಯ್ತಾ ಇರ್ತಾನೆ. ಸೊ ಇವಾಗ ಬೇಗ ಬಾಯ್ 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 ಬಾಯ್. ಸರಿ ಸರಿ ಸರಿ. ಸೊ ಬೇಗ ಜಿಮ್ ಹತ್ರ ಹೋಗಿ ಪಾಂಡೆ ಗಾಡಿ ಕಾಯ್ತಾ ಇರ್ತಾನೆ. ಸೊ ಬನ್ನಿ ಇವಾಗ ಈ ಬ್ಲಾಗ್ ಇಲ್ಲ ಎಂಡ್ ಮಾಡ್ತೀನಿ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.